ಆಕಾಶವಾಣಿ ಭದ್ರಾವತಿ. ಮಾತು ಈ ವಿಷಯ ಕುರಿತು ಮಾತನಾಡ್ತಾರೆ ಶ್ರೀಮತಿ ಭಾಗ್ಯ ನಂಜುಂಡಸ್ವಾಮಿ. ನಮಗೆ ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ ಯಾವುದು ಎಂದರೆ ಅದು ಮಾತು. ಮಾತು ಮನಸ್ಸನ್ನು ಗೆಲ್ಲುತ್ತದೆ ಮತ್ತು ಹೃದಯವನ್ನು ಮುರಿಯುತ್ತದೆ. ಮಾತು ಸೇತುವೆಯಂತೆ ಜನರನ್ನು ಜೋಡಿಸುತ್ತದೆ. ಕೆಲವೊಮ್ಮೆ ನಿಷ್ಠೂರವಾಗಿ ಆಡಿದ ಮಾತು ಜನರನ್ನು ದೂರವೂ ಮಾಡುತ್ತದೆ. ಒಂದು ಸಿಹಿ ಮಾತು ನೋವನ್ನು ಮರೆಸುತ್ತದೆ, ಆದರೆ ಒಂದು ಕಹಿ ಮಾತು ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುತ್ತದೆ. ಆದ್ದರಿಂದಲೇ ನಮ್ಮ ಹಿರಿಯರು ಮಾತೇ ಮುತ್ತು ಎಂದು ಹೇಳಿದ್ದಾರೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಮಾತು ನಮ್ಮ ಸಂಗಾತಿ. ಮನುಷ್ಯನನ್ನು ಮನುಷ್ಯನಾಗಿಸುವ ಶಕ್ತಿ ಆಲೋಚನೆ, ಭಾವನೆ, ಹೃದಯ ಇವೆಲ್ಲದರ ಅಭಿವ್ಯಕ್ತಿಯಾಗಿ ಹೊರಬರುವುದು ಮಾತಿನ ರೂಪದಲ್ಲಿ. ಮಾತು ಸೇತುವೆಯಂತೆ ಜನರನ್ನು ಹತ್ತಿರ ಮಾಡುತ್ತದೆ. ಮಾತೆ ಸ್ನೇಹದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಮಾತೆ ಮನುಷ್ಯನ ಒಳಗಿನ ಒಳ್ಳೆಯತನವನ್ನು ಬಿಚ್ಚಿಡುತ್ತದೆ. ಆದರೆ ಇದೇ ಮಾತು ತಪ್ಪಾದ ರೀತಿಯಲ್ಲಿ ಹೊರಬಂದರೆ ಅದು ನೋವುಂಟು ಮಾಡುವ ಕತ್ತಿಯಾಗಿ ಬದಲಾಗುತ್ತದೆ. ನಾವು ಪ್ರತಿದಿನ ಜೀವನದಲ್ಲಿ ಸಾವಿರಾರು ಮಾತುಗಳನ್ನು ಆಡುತ್ತೇವೆ. ಅವುಗಳಲ್ಲಿ ಎಷ್ಟು ಮಾತುಗಳು ಹೃದಯಕ್ಕೆ ಹತ್ತಿರವಾಗುತ್ತವೆ, ಎಷ್ಟು ಮಾತುಗಳು ಮನಸ್ಸಿಗೆ ನೋವುಂಟು ಮಾಡುತ್ತವೆ? ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ಮಾತಿನ ಶಕ್ತಿ ಎಷ್ಟಿದೆ ಎಂದು ಇತಿಹಾಸವನ್ನು ತಿರುಗಿ ನೋಡಿದರೆ ಅರಿವಾಗುತ್ತದೆ. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮಾತನ್ನು ಆಡಿದಾಗ ಆ ಮಾತು ಲಕ್ಷಾಂತರ ಜನರ ಹೃದಯಗಳಲ್ಲಿ ಹೋರಾಟದ ಕಿಡಿಯನ್ನು ಬೆಳಗಿಸಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾನತೆಯ ಮಾತು ಆಡಿದಾಗ ಅದು ಸಮಾಜ ಸುಧಾರಣೆಗೆ ದಾರಿ ಮಾಡಿತು. ಸಂತ ಕವಿಗಳು ಬಸವಣ್ಣ, ಅಕ್ಕ ಮಹಾದೇವಿ ಇವರ ವಚನಗಳು ಮಾತಿನ ರೂಪದಲ್ಲಿ ಸಾವಿರಾರು ಜನರಿಗೆ ದಾರಿದೀಪವಾಗಿವೆ. ಆದರೆ ಮಾತು ಎಂದರೆ ಕೇವಲ ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳುವುದಲ್ಲ. ಮನೆಯೊಳಗೆ, ಕುಟುಂಬದೊಳಗೆ ನಾವು ಬಳಸುವ ಮಾತುಗಳೇ ಜೀವನವನ್ನು ಸುಂದರಗೊಳಿಸುತ್ತವೆ. ಗಂಡ ಹೆಂಡತಿ ಪರಸ್ಪರ ಮಧುರವಾಗಿ ಮಾತನಾಡಿದರೆ ಮನೆಯೇ ಮಂದಿರವಾಗುತ್ತದೆ. ಪೋಷಕರು ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಆ ಮಾತುಗಳು ಅವರ ಭವಿಷ್ಯವನ್ನು ಕಟ್ಟಿಕೊಡುತ್ತವೆ. ಮಾತೆಂಬುದು ಆ ದೇವರು ನಮಗಿತ್ತ ಅಪೂರ್ವ ಕೊಡುಗೆ ಎಂದೇ ಹೇಳಬಹುದು. ಮುಕ್ತ ಮನಸ್ಸಿನ ಮಗುವಿನ ತೊದಲು ನುಡಿ ಕೇಳಲು ಹಿತ. ಹಾಗೆಯೇ ಜ್ಞಾನಿಯಾದವನ ಅನುಭವಜನ್ಯ ನುಡಿಗಳು ಅತ್ಯಮೂಲ್ಯವೆನಿಸುತ್ತದೆ. ಮಾತನಾಡುವುದು ಒಂದು ಕಲೆ. ಎಲ್ಲರಿಗೂ ಈ ಕಲೆ ಒಲಿತಿರುವುದಿಲ್ಲ. ಈ ಅಪೂರ್ವವಾದ ಮಾತಿನ ಬಗ್ಗೆ ನಮ್ಮ ಹಿರಿಯರ ಅನುಭವ ಭರಿತ ಅಭಿಪ್ರಾಯಗಳು ನಮಗೆ ದಾರಿದೀಪ. ಸಂಸ್ಕಾರವಂತರಾಗಿ ಬದುಕಲು ಇವು ನಮಗೆ ಮಾರ್ಗದರ್ಶಿಯಾಗಿವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾನು ನಡೆಯದಿದ್ದರೆ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದಲ್ಲಿ ನಮ್ಮ ಮಾತುಗಳು ಹೇಗಿರಬೇಕು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದರೆ ನಾವಾಡುವ ಮಾತು ಸರಳವಾಗಿರಬೇಕು, ಸುಂದರವಾಗಿರಬೇಕು, ಇದರೊಂದಿಗೆ ಆಕರ್ಷಕವಾಗಿಯೂ ಇರಬೇಕು. ಅವು ಮುತ್ತಿನ ಹಾರದಂತೆ ನೋಡುವುದಕ್ಕೆ ಎಷ್ಟು ಸುಂದರವೋ ಕೇಳುವುದಕ್ಕೂ ಅಷ್ಟೇ ಆಹ್ಲಾದಕರವಾಗಿರಬೇಕು ಮತ್ತು ಒಳಗಿನ ಆಳವಾದ ಅನುಭವದಿಂದ ಒಡಮೂಡಿ ಬರಬೇಕು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಮಾತು ಮನಸ್ಸಿನ ಕನ್ನಡಿ ಎಂಬುದು ಪ್ರಾಜ್ಞರ ಮಾತು. ಇದನ್ನು 100ಕ್ಕೆ 100ರಷ್ಟು ಸಮಂಜಸವೆಂದು ಹೇಳಲಾಗದಿದ್ದರೂ ಬಹುತೇಕ ಸತ್ಯ. ಒಬ್ಬರ ಮಾತುಗಳು, ಮಾತಿನ ವೈಖರಿ, ಮಾತಿನ ಸಂದರ್ಭದಲ್ಲಿನ ಆಂಗಿಕ ಹಾವಭಾವಗಳಲ್ಲಿ ಆತ ಎಂತಹ ವ್ಯಕ್ತಿ, ಅವನ ಸ್ವಭಾವಗಳೇನು, ಅಭಿರುಚಿಗಳೇನು ಎಂಬುದನ್ನು ವಿಶದಪಡಿಸುತ್ತದೆ. ಮಾತು ಕೇವಲ ಸಂವಹನ ಮಾಧ್ಯಮವಲ್ಲ, ಅದು ಒಬ್ಬ ವ್ಯಕ್ತಿಯ ವಿಚಾರಗಳನ್ನು, ಆಲೋಚನೆಗಳನ್ನು, ಸಂಸ್ಕೃತಿಯನ್ನು, ಜ್ಞಾನವನ್ನು, ಪ್ರತಿಭೆಯನ್ನು ಸಮರ್ಥವಾಗಿ ಬಿಂಬಿಸುವ ಸಾಧನ. ಮಾತು ವ್ಯಕ್ತಿಯೊಬ್ಬ ಗಣ್ಯನೆನಿಸಿಕೊಳ್ಳುವುದಕ್ಕೆ, ಜ್ಞಾನಿ ಎನಿಸಿಕೊಳ್ಳುವುದಕ್ಕೆ, ಮೇಲಾಗಿ ಮನುಷ್ಯನೆನಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ. ಈ ಜಗತ್ತಿನ ಎಲ್ಲ ಆಗುಹೋಗುಗಳಿಗೂ ಮಾತೇ ಕಾರಣ ಎನ್ನುವುದು ಸರ್ವಜ್ಞನ ಅಭಿಪ್ರಾಯ. ಅದಕ್ಕೆಂದೇ ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು, ಜಗಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಎಂದು ಹೇಳಿದ್ದಾರೆ. ಇನ್ನು ನಮ್ಮ ಜನಪದರ ಅನುಭವದ ಮಾತುಗಳತ್ತ ಗಮನ ಹರಿಸುವುದಾದರೆ ಮಾತಿನ ಕುರಿತು ಅನೇಕ ಗಾದೆಗಳು, ಒಗಟುಗಳು, ನುಡಿಗಟ್ಟುಗಳು ಸಾಕಷ್ಟಿವೆ. ಮಾತೆ ಮಾಣಿಕ್ಯ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಮುಗಿಯುವುದೇ ಇಲ್ಲವೆಂದು ಹೇಳಬಹುದು. ಕ್ಷಣಚಿತ್ತ ಕ್ಷಣಪಿತ್ತವೆಂಬಂತೆ ಊಸರವಳ್ಳಿಯ ತರಹ ನಾವಾಡಿದ ಮಾತುಗಳನ್ನು ಪದೇ ಪದೇ ಬದಲಿಸುವುದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ಉಂಟಾಗುತ್ತದೆ.
ಕವಿ ಚನ್ನವೀರ ಕಣವಿಯವರ ಕವಿತೆಯ ಸಾಲುಗಳನ್ನು ಸ್ಮರಿಸುವುದಾದರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಮಗಮಗಿಸುತ್ತಿರಲಿ. ಎಷ್ಟೊಂದು ಅಮೂಲ್ಯವಾದ ಸಾಲುಗಳಿವು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಹು ಯೋಗ್ಯವಾದವು. ನಾವು ಮಾತನಾಡುವಾಗ ಹಿರಿಯರ ಈ ನುಡಿಗಳನ್ನು ಆಗಾಗ ನೆನಪಿಸಿಕೊಳ್ಳುವುದು ಸಮಂಜಸವಲ್ಲವೇ?